ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಮೈಸೂರು ಶಿವರಾಂಪೇಟೆಯ ಗುಡಿಯೊಂದರಲ್ಲಿ ಭಜನಾ ಕಾರ್ಯಕ್ರಮ ನಡೆದಿತ್ತು. 6 ವರ್ಷದ ಬಾಲಕನೊಬ್ಬ ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಪರಿ ಅಲ್ಲಿದ್ದ ಸಭಿಕರ ಮನಸೂರೆಗೊಂಡಿತ್ತು. ಅದೇ ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಬಿಡಾರಂ ಕೃಷ್ಣಪ್ಪನವರು ಹುಡುಗನ ಗಾನವನ್ನು ಆಲಿಸಿದರು. ವಿಚಾರಿಸುವಾಗ ಆ ಹುಡುಗ ತಮಗೆ ಪೂರ್ವದಲ್ಲಿ ನೆರವು ನೀಡಿದ್ದ ನಾಗೇಶರಾಯರೆಂಬ ಶ್ರೀಮಂತರ ಮೊಮ್ಮಗ ಎಂದು ತಿಳಿಯಿತು. ಇತ್ತೀಚೆಗೆ ತಂದೆಯನ್ನೂ ಕಳೆದುಕೊಂಡಿದ್ದ ಆ ಬಾಲಕ ತನ್ನ ತಾಯಿ ಅಜ್ಜಿಯರೊಡನೆ ವಾಸವಾಗಿರುವನೆಂಬ ವಿಷಯ ತಿಳಿಯಿತು. ಅವನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಲು ನಿರ್ಧರಿಸಿದರು. ಆದರೆ ಸಂಗೀತ ಕಲಿಯಲು ಹಿಂಜರಿದ ಬಾಲಕ ಒಲ್ಲೆ ಎಂದು ಬಿಟ್ಟ. ಪ್ರತಿದಿನ ತಾವು ಅವನಿಗೆ ಒಂದಾಣೆ ಕೊಡುವುದಾಗಿ ಕೃಷ್ಣಪ್ಪ ಆಸೆ ತೋರಿಸಿದ ಮೇಲೆಯೇ ಅವನು ಸಂಗೀತ ಕಲಿಯಲು ಒಪ್ಪಿಕೊಂಡಿದ್ದು. ಹೀಗೆ ಶಿಷ್ಯ ದಕ್ಷಿಣೆ ಒಪ್ಪಿಸಿಕೊಂಡು ಸಂಗೀತ ಕಲಾವಿದನಾದ ಹುಡುಗ ಎ ಸುಬ್ಬರಾವ್ 2 ವರ್ಷ ಸಂಗೀತಾಭ್ಯಾಸ ಮುಗಿಯುವುದರೊಳಗೆ ಗುರುಗಳಾದ ಬಿಡಾರಂ ಕೃಷ್ಣಪ್ಪನವರು ನಿಧನರಾದುದರಿಂದ ಹುಡುಗನ ಶಿಕ್ಷಣ ಸ್ಥಗಿತಗೊಳ್ಳುವಂತಾಗಿತ್ತು. ಅರಮನೆಯ ವಿದ್ವಾಂಸರಾದ ಚಿಕ್ಕರಾಮರಾಯರು ವಿಶ್ವಾಸವಿಟ್ಟು ಕಲಿಸತೊಡಗಿದುದರಿಂದ ಸುಬ್ಬರಾವ್ ಉತ್ತಮ ಕಲಾವಿದನಾಗಿ ಬೆಳೆಯಲು ಅವಕಾಶವಾಯಿತು. 1940ರ ದಶಕದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದ ಸುಬ್ಬರಾವ್ ಗಾಯನ ಸಮಾಜದಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದರು. ಆಕಾಶವಾಣಿಯ ಬೆಂಗಳೂರು ಮತ್ತು ಮದ್ರಾಸು ಕೇಂದ್ರಗಳಿಂದ ಸುಬ್ಬರಾಯರ ಕಾರ್ಯಕ್ರಮಗಳು ಪ್ರಸಾರವಾಗತೊಡಗಿದವು. ಸುಬ್ಬರಾಯರು ಸುಗಮ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಗಳಲ್ಲೂ ಪರಿಣತಿ ಹೊಂದಿದ್ದುದರಿಂದ ಅವರ ಜನಪ್ರಿಯತೆ ಇನ್ನಷ್ಟು ವ್ಯಾಪಕವಾಯಿತು. ಸುಬ್ಬರಾಯರ ಆಪ್ತರಾಗಿದ್ದ ಜಿ.ವಿ. ಅಯ್ಯರ್ ಹಂಸಗೀತೆ ಚಿತ್ರದಲ್ಲಿ ಬಳಸಿದ ಹಿಂದೂಸ್ತಾನಿ ರಾಗಗಳನ್ನು ಸುಬ್ಬರಾಯರಿಂದಲೇ ಒತ್ತಾಯಪೂರ್ವಕ ಹಾಡಿಸಿದರು. ತಮ್ಮ ಕಂಠವನ್ನು ನಿರಂತರ ಅಭ್ಯಾಸ ಶ್ರದ್ಧೆಗಳಿಂದ ಸುಸ್ಥಿತಿಯಲ್ಲಿ ಇರಿಸಿಕೊಂಡಿದ್ದ ಸುಬ್ಬರಾಯರ ಸಂಗೀತವು ಶ್ರೋತೃಗಳನ್ನು, ವಿದ್ವಾಂಸರನ್ನು ಆಕರ್ಷಿಸಿತ್ತು. ಧ್ವನಿವರ್ಧಕ ವ್ಯವಸ್ಥೆ ಇಲ್ಲದಿದ್ದ ಆ ಕಾಲದಲ್ಲಿ ಸುಬ್ಬರಾವ್ 5 ಗಂಟೆಗಳಿಗೂ ಹೆಚ್ಚು ಕಾಲ ಸರಾಗವಾಗಿ ಹಾಡಬಲ್ಲ ಸಮರ್ಥರಾಗಿದ್ದರು. 1950ರ ದಶಕದಲ್ಲಿ ಪ್ರತಿ ತಿಂಗಳಿಗೆ ಸುಬ್ಬರಾಯರ 20 ಕಚೇರಿಗಳಾದರೂ ಏರ್ಪಟ್ಟಿರುತ್ತಿದ್ದವು. ಪಕ್ಕವಾದ್ಯಗಾರರಲ್ಲಿ ಖ್ಯಾತರೆನಿಸಿದವರೆಲ್ಲ ಸುಬ್ಬರಾಯರಿಗೆ ಸಾಥ್ ನೀಡಲು ಸಿದ್ಧರಾಗಿರುತ್ತಿದ್ದರು. ವಿಶೇಷ ಎಂದರೆ ಮಾಯಾರಾವ್ ಅವರಂತಹ ನೃತ್ಯಪಟುಗಳು ತಮ್ಮ ಪ್ರದರ್ಶನಕ್ಕೆ ಹೊಂದುವ ರಚನೆಗಳಿಗೆ ಸಂಗೀತ ಹೊಂದಿಸಿಕೊಡುವಂತೆ ಸುಬ್ಬರಾಯರನ್ನು ಕೇಳಿಕೊಳ್ಳುತ್ತಿದ್ದರು. ಸುಬ್ಬರಾವ್ ಸಂಗೀತ ಸಂಯೋಜಿಸಿದ ಜಯದೇವನ ಅಷ್ಟಪದಿಗಳು, ದಾಸರ ಕೀರ್ತನೆಗಳು ಗಾಯನ ರೂಪದಲ್ಲಿ ಎಲ್ಲರ ಮನ ಮುಟ್ಟಿದವು. ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ ಎಂಬ ದಾಸರ ಪದವಂತೂ ಸುಬ್ಬರಾಯರ ಹೆಸರಿಗೆ ವಿಶೇಷವಾಗಿ ಸೇರಿಕೊಂಡಿತ್ತು. ತಾರಕ ಬಿಂದಿಗೆ ಸುಬ್ಬರಾವ್ ಎಂದೇ ಅನೇಕರು ಗುರುತಿಸತೊಡಗಿದ್ದರು. ತೆಲುಗು ಭಾಷೆಯ ಕೃತಿಗಳೇ ಪ್ರಧಾನವಾಗಿರುವ ಕರ್ನಾಟಕ ಸಂಗೀತ ಗಾಯನದಲ್ಲಿ ದಾಸರ ಕನ್ನಡ ಕೀರ್ತನೆಗಳಿಗೂ ದೇವರ ನಾಮಗಳಿಗೂ ಮುಖ್ಯಸ್ಥಾನ ಕಲ್ಪಿಸಿ ಹಾಡತೊಡಗಿದ ಕೀರ್ತಿ ಪ್ರಥಮವಾಗಿ ಬಿಡಾರಂ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ. ಅವರ ಶಿಷ್ಯ ಸುಬ್ಬರಾವ್ ಈ ಪರಂಪರೆಯನ್ನು ಮುಂದುವರಿಸಿ ತಮ್ಮ ಇಡೀ ಸಂಗೀತ ಕಾರ್ಯಕ್ರಮವನ್ನೇ ಕನ್ನಡ ರಚನೆಗಳಿಗೆ ಮೀಸಲಾಗಿರಿಸಿದ್ದು ವಿಶೇಷ. ಸುಬ್ಬರಾಯರು ಗಣಪನ ಸ್ತುತಿಯಿಂದ ಮೊದಲುಗೊಂಡು ಮಂಗಳ ಪದ್ಯದವರೆಗೂ ದಾಸರ ರಚನೆಗಳನ್ನೇ ಹಾಡಿ ಸಂಗೀತದಲ್ಲಿ ಕನ್ನಡತನದ ದಾಖಲೆಯನ್ನೇ ಸೃಷ್ಟಿಸಿದರು. ತೀತಾ ಶರ್ಮರ ಮಾರ್ಗದರ್ಶನದಿಂದ ಪ್ರೇರಣೆ ಪಡೆದ ಸುಬ್ಬರಾವ್ ನಾಡು ನುಡಿಗಳ ಹಿರಿಮೆಯನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯ ಎಂದು ನಂಬಿದ್ದವರು. ಆನಾ ಕೃಷ್ಣರಾಯರೊಡನೆ ಕನ್ನಡ ಪರ ಚಳುವಳಿಗಳಲ್ಲೂ ಮುಂಚೂಣಿಯಲ್ಲಿ ಭಾಗವಹಿಸುತ್ತಿದ್ದ ಸುಬ್ಬರಾವ್ ಸಂಗೀತ ಕಚೇರಿಗಳಲ್ಲಿ ಕನ್ನಡದ ಕಲಾವಿದರನ್ನು ಕಡೆಗಣಿಸಿ ಹೊರನಾಡಿನವರಿಗೆ ಮಣೆ ಹಾಕುತ್ತಿದ್ದ ಕನ್ನಡ ನಾಡಿನ ಸಂಘ ಸಂಸ್ಥೆಗಳ ಪ್ರವೃತ್ತಿಯನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಕರ್ನಾಟಕ ಗಾನ ಕಲಾ ಪರಿಷತ್ತನ್ನು ಸ್ಥಾಪಿಸಿ ಅದರ ಮೊದಲ ಕಾರ್ಯದರ್ಶಿಯಾಗಿಯೂ ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಹಲವು ಕಾಲ ಸೇವೆ ಸಲ್ಲಿಸಿದರು. ಗಾನ ಸುಧಾಕರ ಎಂಬ ಬಿರುದಿನಿಂದ ಮೊದಲುಗೊಂಡು ರಾಜ್ಯೋತ್ಸವ ಪ್ರಶಸ್ತಿ, ಕನಕ ಪುರಂದರ ಪ್ರಶಸ್ತಿಯವರೆಗೂ ಅನೇಕ ಸನ್ಮಾನಗಳು ಸುಬ್ಬರಾಯರನ್ನು ಅರಸಿಬಂದವು. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಕನ್ನಡತನವನ್ನು ಮೆರೆದ ವಿಶಿಷ್ಟ ಕಲಾವಿದರಾಗಿ ಸುಬ್ಬರಾವ್ ಚಿರಸ್ಮರಣೀಯರಾಗಿದ್ದಾರೆ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226 ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.